All of us know Psalm 23, ಕೀರ್ತನೆ 23 ನಮ್ಮೆಲ್ಲರಿಗೂ ಗೊತ್ತಿದೆ. experience of King David the psalmist. ಅರಸನಾದಂಥ ದಾವೀದನ ಒಂದು ವೈಯಕ್ತಿಕವಾದಂಥ ಅನುಭವ ಇದಾಗಿರುತ್ತದೆ. He says, my shepherd restores my soul. ಆತನು ಹೇಳ್ತಾನೆ, ನನ್ನ ಕುರುಬನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುತ್ತಾನೆ. When I lose my peace, ನನ್ನ ಶಾಂತಿಯನ್ನು ನಾನು ಕಳೆದುಕೊಳ್ಳುವಾಗ, when I get disturbed, ನಾನು ಗಲಿಬಿಲಿಗೆ ಒಳಗಾಗುವಾಗ, when I'm depressed, ನಾನು ಒತ್ತಡಕ್ಕೆ ಒಳಗಾಗುವಾಗ, my shepherd restores my soul. ನನ್ನ ಕುರುಬನು ನನ್ನ ಆತ್ಮವನ್ನು ಉಜ್ಜೀವಿಸ ಮಾಡುತ್ತಾನೆ. Remember Jesus, the shepherd of our soul. ಯೇಸು ಕ್ರಿಸ್ತನು ನಮ್ಮ ಆತ್ಮದ ಕುರುಬನಾಗಿರ್ತಾನೆ. ಇದು ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. He restores us to peace. ಆತನು ನಮ್ಮ ಶಾಂತಿಯನ್ನ ತಿರುಗಿ ಪುನರ್ಸ್ಥಾಪಿಸುತ್ತಾನೆ. He wants us to be strengthened in peace in our soul. ಮತ್ತು ನಮ್ಮ ಆತ್ಮದಲ್ಲಿ ನಾವು ಶಾಂತಿಯಲ್ಲಿ ನಾವು ಪುನರ್ಸ್ಥಾಪಿಸಲ್ಪಡಬೇಕೆಂಬುದಾಗಿ ಆತನು ಬಯಸುತ್ತಾನೆ. Follow the example of the psalmist. ಮತ್ತು ಈ ಕೀರ್ತನೆಗಾರನ ಉದಾಹರಣೆಯನ್ನು ನೀವು ಹಿಂಬಾಲಿಸಿರಿ. Keep the shepherd before you. ಆ ಕುರುಬನನ್ನು ನಿಮ್ಮ ಮುಂದೆ ಯಾವಾಗಲೂ ಇಟ್ಟುಕೊಳ್ಳಿರಿ. Hold on to him and follow him. ಆತನನ್ನು ಹಿಡಿದಿಟ್ಟುಕೊಂಡು ಆತನ ಮಾರ್ಗದಲ್ಲಿ ನೀವು ನಡೆಯಿರಿ, ಹಿಂಬಾಲಿಸಿರಿ. Meditate his word. ಆತನ ವಾಕ್ಯವನ್ನು ಧ್ಯಾನಿಸಿರಿ. Rejoice in his word. ಆತನ ವಾಕ್ಯದಲ್ಲಿ ನೀವು ಸಂತೋಷಿಸಿರಿ. And live in health, ಮತ್ತು ಆರೋಗ್ಯದಲ್ಲಿ ನೀವು ಜೀವಿಸಿರಿ. in peace, ಶಾಂತಿಯಲ್ಲಿ, in strength, ಮತ್ತು ಬಲದಲ್ಲಿ, and in blessing. ಮತ್ತು ಆಶೀರ್ವಾದದಲ್ಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.